everyone fine. ನಟ ದರ್ಶನ್ಗೆ ನಾಳೆಯಾದ್ರೂ ಕೂಡ ಮನೆ ಊಟ ಸಿಗುತ್ತಾ ಅನ್ನೋದ್ರ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಕಾಟೇರನಿಗೆ ಮನೆ ಊಟ ಬೇಕು ಅಂತ ಕೋರ್ಟ್ನ ಮೆಟ್ಟಿಲೇರಿದ್ರು. ಇದೀಗ ಈ ವಿಚಾರ ಹೈಕೋರ್ಟ್ನಲ್ಲಿ ಇದೆ. ನಾಳೆ ಏನಾಗುತ್ತೆ? ಗುಡ್ ನ್ಯೂಸ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಈಗಿರುವಂತ ಸದ್ಯದ ಪ್ರಶ್ನೆ. ಈಗಾಗಲೇ ಅರ್ಜಿಯನ್ನ ರದ್ದುಗೊಳಿಸಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ನಾಳೆ ಹೈಕೋರ್ಟ್ನಲ್ಲಿ ನಡೆಯಲಿದೆ ಅರ್ಜಿಯ ವಿಚಾರಣೆ. ನಾಳೆ ಹೈಕೋರ್ಟ್ ದರ್ಶನ್ ಪರ ತೀರ್ಪು ನೀಡಿದ್ರೆ ಮನೆ ಊಟ ಸಿಗತ್ತೆ. ಹೈಕೋರ್ಟ್ನಲ್ಲೂ ಅರ್ಜಿ ರದ್ದಾದ್ರೆ ಜೈಲು ಊಟವೇ ಗ್ಯಾರಂಟಿ. ನೋಡಿ, ಮೊದಲಿಗೆ ಇವರು ಮನೆ ಊಟ ಬೇಕು, ನಂಗೆ ಇಲ್ಲಿ ತಿನ್ನಕ್ಕಾಗ್ತಾ ಇಲ್ಲ, ವಾಂತಿ ಆಗ್ತಿದೆ, ಬೇದಿ ಆಗ್ತಾ ಇದೆ ಅಂತ ಮೊದಲಿಗೆ ಇವ್ರು ಹೋಗಿದ್ದೆ ಹೈಕೋರ್ಟ್ಗೆ. ಬಟ್ ಹೈಕೋರ್ಟ್ ನೀವು ಮ್ಯಾಜಿಸ್ಟ್ರೇಟಿಗೆ ಹೋಗಿ ಇದಕ್ಕೆಲ್ಲ ಅಲ್ಲಿ ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಆದೇಶ ಕೊಡ್ತಾರೆ, ಅದನ್ನು ಫಾಲೋ ಮಾಡಿ ಅಂತ. ಬಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯಾವುದೇ ಕಾರಣಕ್ಕೂ ಮನೆ ಊಟ ಎಲ್ಲ ಕೊಡೋಕ್ಕಾಗಲ್ಲ, ನೀವು ಕೇಳಿದ್ನೆಲ್ಲ ಕೊಡೋಕ್ಕಾಗಲ್ಲ, ಇದು ಜೈಲು, 5 ಸ್ಟಾರ್ ಹೋಟ್ಲ್ ಅಲ್ಲ ಅನ್ನುವಂಥ ರೀತಿಯಾದಂಥ ಆದೇಶ ಬಂದಿತ್ತು. ಸೊ ಇದೀಗ ಒಂದು ಆಪ್ಷನ್ಸ್ ಇದೆ ಹೈಕೋರ್ಟಲ್ಲಿ. ಮತ್ತೆ ಕೇಳ್ಕೊಳ್ಳೋದು, ಸರ್ ನಾವು ಅಲ್ಲಿ ಹೋಗಿದ್ವಿ, ಅಲ್ಲಾಗಲಿಲ್ಲ, ಇಲ್ಲೇ ಬಂದಿದ್ದೀವಿ, ಇಲ್ಲೇ ನಮಗೆ ತೀರ್ಪು ಕೊಟ್ಬಿಡಿ ಅಂತ ಕೇಳ್ಕೊಳ್ಳೋದು. ಸೊ ನಾಳೆ ಇದರ ವಿಚಾರಣೆ ಇದೆ. ಹಾಗಾಗಿ ನಾಳೆ ಏನಾಗುತ್ತೆ? ಓಕೆ, ಮನೆ ಊಟ ಕೊಡಬಹುದು ಅಂತ ಏನಾದರೂ ಹೈಕೋರ್ಟ್ ಹೇಳುತ್ತಾ? ಹಾಗೇನಾದರೂ ಆದೇಶ ಬಂತು ಅಂತ ಅಂದರೆ ದರ್ಶನ್ಗೆ ಗುಡ್ ನ್ಯೂಸ್. ಅಕಸ್ಮಾತ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನು ಹೇಳಿದ್ಯೋ ಅದನ್ನೇ ಹೇಳಿಬಿಟ್ರೆ ಎಷ್ಟು ದಿನ ಜೈಲಲ್ಲಿ ಇರ್ತಾರೋ? 3 ತಿಂಗಳು, 6 ತಿಂಗಳು, 15 ದಿನ, 10 ದಿನ, 1 ವರ್ಷ, ಎಷ್ಟು ದಿನ ಇರ್ತಾರೋ ಅಷ್ಟು ದಿನನೂ ಜೈಲು ಊಟವನ್ನೇ ಸೇವಿಸಬೇಕಾಗತ್ತೆ. ಈಗಾಗಲೇ ದರ್ಶನ್ ಸಿಕ್ಕಾಬಿಟ್ಟೆ ವೆಯ್ಟ್ ಲಾಸ್ ಆಗಿದ್ದಾರೆ, ಅವ್ರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಸೊ ಹೀಗೆಲ್ಲ ಇರಬೇಕಾದ್ರೆ ದಯವಿಟ್ಟು ಅವರಿಗೆ ಮನೆ ಊಟ ಕೊಡಿ ಅಂತ ದರ್ಶನ್ ಪರ ವಕೀಲರು ಇನ್ನಿಲ್ಲದಂಥ ವಾದವನ್ನು ಮಂಡಿಸಿದ್ರು. ಎಲ್ಲಿ? ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ. ಈ ಹಿಂದಿನ ಪ್ರಕರಣಗಳ ತೀರ್ಪನ್ನು ಕೂಡ ಉಲ್ಲೇಖ ಮಾಡಿದ್ರು. ಆ ಕೇಸ್ನಲ್ಲಿ ಮನೆ ಊಟ ಕೊಡಿ ಅಂತ ಓಕೆ ಅಂತ ಅಂದಿದ್ರು, ನೀವು ಅದನ್ನು ಗಮನಿಸಬಹುದು. ಹಾಗೇನೆ ಈ ಕೇಸಲ್ಲೂ ಕೊಡಿ, ಈ ಥರದ್ದೆಲ್ಲ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ SPP ಪ್ರಸನ್ನ ಕುಮಾರ್ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದಂಥ ವಕೀಲರು ಬಿಲ್ಕುಲ್ ಇವ್ರಿಗೆ ಮನೆ ಊಟ ಕೊಡಬಾರ್ದು, ಇವರು ಮೊದಲೇ ಸೆಲೆಬ್ರಿಟಿ, ಅಕಸ್ಮಾತ್ ಇವ್ರಿಗೇನಾದ್ರೂ ಮನೆ ಊಟ ಕೊಟ್ವಿ ಅಂತಂದ್ರೆ ಅದು ಬೇರೆ ಥರದೊಂದು ಸಂದೇಶ ರವಾನೆ ಆಗತ್ತೆ. ಒಂದು ಹುಷಾರಿಲ್ಲ, ಅನಾರೋಗ್ಯ ಇದೆ ಅಂತ ಅಂದಾಗ ಬೇಕಾದ್ರೆ ಬಿಸಿ ನೀರಿನ ವ್ಯವಸ್ಥೆ ಮಾಡ್ಬೋದು, ಅದನ್ನು ಹೊರತುಪಡಿಸಿ ದಿನ ಇವ್ರು ಕೇಳಿದ್ಕೊಳಕ್ ಆಗಲ್ಲ ಅಂತ ಹೇಳಿದ್ರು. ಆರೋಪಿ ದರ್ಶನ್ಗೆ ಮನೆ ಊಟ ಸಿಗುವಂತ ನಿರೀಕ್ಷೆ ಇದೆ. ಹುಮ್ಮಸ್ಸಿನಲ್ಲೇ ಜೈಲಿನಲ್ಲಿ ದರ್ಶನ್ ಓಡಾಡ್ತಿದ್ದಾರೆ. ತಾನಿರೋ ಬ್ಯಾರಕ್ ಹೊರಗೆ ದರ್ಶನ್ ವಾಕಿಂಗ್ ಮಾಡ್ತಿದ್ದಾರೆ. ಜೈಲಿನ ಬೇರೆ ಬ್ಯಾರಕ್ ಸುತ್ತಮುತ್ತ ವಾಕಿಂಗ್ ಮಾಡ್ತಿದ್ದಾರೆ. ಬೇರೆ ಬ್ಯಾರಕ್ನಲ್ಲಿರುವಂಥ ಖೈದಿಗಳನ್ನ ಮಾತನಾಡಿಸ್ತಿದ್ದಾರೆ ದರ್ಶನ್. ಇಂದು ಭಾನುವಾರ ಆಗಿರುವಂಥ ಹಿನ್ನೆಲೆ ಜೈಲಿನಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. 2 ದಿನಗಳಿಂದ ಜೈಲಿನ ಒಳಗಡೆ ದರ್ಶನ್ ಸಂಚಾರವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ತೀರಾ ಮಂಕಾಗಿದ್ರು ಅಂತ ಹೋಗಿ ಬಂದವ್ರು ಹೇಳ್ತಾ ಇದ್ರು. ಮಾತಾಡ್ತಾ ಇಲ್ಲ, ಜಾಸ್ತಿ ಏನು ಮಾತಾಡ್ತಾ ಇಲ್ಲ, ತಪ್ಕೊಂಡ್ರು, ಕಣ್ಣೀರು ಹಾಕಿದ್ರು ಅಂತ. ಕೆಲವರೆಲ್ಲ ಭಾಳ ಪುಂಗಿ ಬಿಡ್ತಾ ಇದ್ದಾರೆ ಅಂತ ಕೂಡ ಆಗ್ತಾ ಇದೆ. ಹಂಗೆಲ್ಲ ಏನಿಲ್ಲ, ಮಾತಾಡಿ ಬಂದ್ವಿ, ಧ್ಯಾನ ಮಾಡಿಸಿ ಬಂದ್ವಿ, ಈ ಥರದ್ದೆಲ್ಲ ಏನು ಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದಾರೆ ದರ್ಶನ್ ಅಂತ. ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರೆ ಅಂತ. ಇಷ್ಟು ದಿನ ಮಂಕಾಗಿದ್ರು, ಅಂದರೆ ಇವ್ರನ್ನ ಭೇಟಿ ಆಗಿ ಬಂದು ಹೇಳ್ತಾ ಇದ್ರು, ಅವ್ರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಕೆಲವೊಮ್ಮೆ ಯಾರನ್ನೂ ಭೇಟಿನೂ ಮಾಡೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ತೀರಾ ರೀಸೆಂಟಾಗೆ ದಯವಿಟ್ಟು ಎಲ್ಲರೂ ಬರಬೇಡಿ, ನಮ್ಮ ಮನೆಯವ್ರು ಬಂದರೆ ಮಾತ್ರ ಸಾಕು, ನಂಗೆ ಯಾರನ್ನೂ ಮಾತಾಡ್ಸೋಕ್ಕೆ ಈ ಸಂದರ್ಭದಲ್ಲಿ ನಂಗೆ ಇಷ್ಟ ಇಲ್ಲ, ನಿಮಗೂ ನನ್ನ ನೋಡಿ ಬೇಜಾರಾಗುತ್ತೆ, ನನಗೂ ನಿಮ್ಮನ್ನು ನೋಡಿ ಬೇಜಾರಾಗುತ್ತೆ, ಸೊ ಹಂಗಾಗಿ ಬರಬೇಡಿ ಅಂತ ದರ್ಶನ್ ಅವರೇ ಜೈಲಿಗೆ ಹೋಗಿದ್ದಂಥ ಒಬ್ರ ಹತ್ರ ಹೇಳಿ ಕಳಿಸಿದ್ರು. ಸೊ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಇವತ್ತು ಸಂಡೇ ಬೇರೆ ಆಗಿರೋದ್ರಿಂದ ಅಲ್ಲೆಲ್ಲ ಓಡಾಡ್ತಾ ಇದ್ದಾರಂತೆ. ಅಕ್ಕಪಕ್ಕದ ಸೆಲ್ಗಳ ಹತ್ರ ಎಲ್ಲ ಓಡಾಡಿಕೊಂಡು ಕೆಲವರು ಯಾರ್ಯಾರು ಎದುರು ಸಿಗ್ತಾರೋ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ದರ್ಶನ್ ಮಾಡ್ತಿದ್ದಾರಂತೆ.